ಬರ್ರಮ್ಮ ಇಬ್ರೊಳಗೆ ಏನು ಹಿಂಗೆ ಬಂದ್ರಿ? ಬರ್ರಿ ಕುಕ್ಕ ಬರ್ರಿ. ಏನೋ ಮಾತಾಡ್ಬೇಕಾಯ್ತು ಕಣ್ ಬಸಣ್ಣಮ್ಮ, ಅದಕ್ಕೆ ಬಂದ್ವಿ. ಏಪ್ಪ ಏನೋ ಮಾತಾಡಬೇಕಾಗಿತ್ತು. ಬಾ ಹೋಗೋಣ ಬಸಣ್ಣ ಇಂಟಕ್ಕೆ ಅಂತು, ಬಾರಪ್ಪ ಹೋಗೋಣ ಬಸಣ್ಣ ಮರಾಗೆ ಕುಕ್ಕಣಿತ್ತು ಅಂತೇಳಿ ಅದಕ್ಕೆ ಕರ್ಕೊಂಬಂದೆ. ಏನಪ್ಪ ಏನು ಮಾತಾಡಬೇಕು? ಏನಪ್ಪ ಅಂಥದ್ದು ಹೇಳ್ರಿ, ಅದೇನಿದ್ರು. ಅದೇ ಸೈಟ್ ತಗೊಂಡಿದ್ದೀವಲ್ಲ, ಅದು ಅಲ್ಲಿ ಮನೆ ಕಟ್ಟೋಕ್ಕೆ ಅಷ್ಟು ದೂರ ಆಗುತ್ತೆ, ಯಾರು ಕಟ್ತಾರೆ, ಇಲ್ಲೆಲ್ಲ ನೋಡಿ ಕಟ್ಟಪ್ಪ ಅಂತ ಹೇಳಿದ್ಲು ಋತು. ಅದಕ್ಕೆ ಅತ್ತಗೆ ಇದನ್ನೇನೆ ಕಟ್ಟೋಣ ಇಲ್ಲೇನೆ. ಅದೇ ನೀವು ದನ ಕಟ್ತಿರಲ್ಲ ನಿಮ್ಮ ಸೈಟ್ ಐತಲ್ಲ, ಅದನ್ನೇ ನಾನು ಕೊಡ್ತೀರೇನೋ ಅಂತ. ಕೊಡ್ತೀವಪ್ಪ, ಕೊಡೋದೇನಾನು ಇವಾಗ ಅವಳದು ಸೈನ್ ಆಗಬೇಕು. ಹಾಂ, ಅವಳು ಸೈನ್ ಆಗ್ದಲೇ ಇವಾಗ ನಾನು ಕೊಡೋಕ್ಕಾಗಲ್ಲ. ತೀರಾ ಕೊಡ್ತೀನಿ, ಮನೆ ಕಟ್ಕೊಂಬಕ್ತಾನೆ ಕೊಡ್ತೀನಿ ತೀರಾ. ತೀರಾ ನನಗೆ ಅದನ್ನೇ ಕೊಡಿರ್ತೀರ, ನಾ ದುಡ್ಡು ಕೊಟ್ಟು ತಮ್ಮದೇನು ಬೇಡ, ತೀರಾ ಎಕ್ಸ್ಚೇಂಜ್ ಮಾಡ್ಕೊಂಬಕ್ಕಾಗುತ್ತೆ, ಅದ್ರ ಬದಲು ಮಾಡ್ಕೊಂಬಕ್ಕಾಗುತ್ತೆ. ಅಲ್ಲೇದ ನಮಗೆ ಕೊಡ್ರಿ, ದನಪನ ಕಟ್ಟಾಕಿ ಅಲ್ಲಿ ಸೆಡ್ ಮಾಡ್ತೀನಿ. ಅಪ್ಲ ಸೆನಕ್ಕೈತಿ, ಸಗಣಿ ಪಗಣಿ ತೆಗ್ದಾಕಕ್ಕೂ ಚೆನ್ನಾಗೈತಿ, ಎಲ್ಲದಕ್ಕೂ ಸೆನಕ್ಕೈತಿ. ಇಲ್ಲಿ ಒಟ್ಟುನು ಗಂಜು ವಾಸನೆ ಬರುತ್ತೆ, ಗಂಜು ಗುಡ್ಸಲ್ಲ, ಸಗಣಿ ತೆಗ್ದಾಕಲ್ಲ, ಒಟ್ಟುನು ದನ ಕರುಗಳನ್ನ ಕಟ್ಕೊಂಡವ್ರೆ ಅಂತಿಲ್ಲ, ಅಕ್ಕಪಕ್ಕ ತಗೊಳ್ಳೋರ್ದು ಕಿರಿಕು. ಇಲ್ಲದ ಬೇಕಾದ್ರೆ ಕೊಡ್ತೀನಿ, ಅದು ನಮಗೆ ಕೊಡ್ರಿ. ಸುಮ್ಮನೆ ಅಲ್ಲೇ ಶೇಡ್ ಮಾಡ್ಕೊಂಡು ದನಗಳನ್ನೆಲ್ಲ ಕಟ್ಟಕ್ಕೆ ಬೀಗ ಹಾಕ್ಯಂಬರಂಗೆ ಮಾಡ್ಕೊಂತೀನಿ. ಅದು ಒಳ್ಳೇದೇ ಕಣ್ಮಮ್ಮ, ಸುಮ್ಮನೆ ಅದು ಒಳ್ಳೆ ಕೆಲಸನೇ. ನಿನಗೆ ಈಗ ಇಲ್ಲಿ ಸುಮ್ಮನೆ ಈಗ ಗಂಜು ಕುಡ್ಸಲ್ಲ, ವಾಸನೆ ಬರ್ತೈತೆ ಅಂತೇಳಿ ಅಕ್ಕಪಕ್ಕದವರೆಲ್ಲ ಗಲಾಟೆ ಮಾಡ್ತಾರೆ. ಇವಾಗ ಸುಮ್ಮನೆ ಯಾಕೆ ಬೇಕು, ಅದಕ್ಕಾಗಿನ. ಅಲ್ಲ ಇವಾಗ ಸೈನ್ ಬೇಕೇನಾ ಚೌಡಕಾಯಿಂದು? ಅದೇ ಅಪ್ಪ ಇವಾಗ ಸಮಸ್ಯೆ ಆಗಿರೋದು. ಅವಳೆಲ್ಲಿ ಬೋತಾಳೆ, ಬೋರಲ್ಲ ಸೈನ್ ಹಾಕಕ್ಕೆ ಏನಿಲ್ಲ. ಬೇಕಾದ್ರೆ ನಮ್ಗೆ ಅಲ್ಲಿ ದನ ಕಟ್ಟಕ್ಕೆ ಚೆನ್ನಾಗೈತೆ, ಅಲ್ಲಿ ಬೈಲಾಗೈತೆ. ಅದು ಕೊಟ್ರು ಮಾಸಿನೇನೆ ನಮಗೇನು. ಇದಕ್ಕಿನ್ನ ನಾ ಜಾಗ ಇದು ದೊಡ್ಡದಾಗಿ ಐತಿ, ಓಟ್ ತಾಳ್ರಿ ಬೇಕಾದ್ರೆ ಬೇಡಂಬಲ್ಲ. ನಂದು ಏಟ್ ಐತದು ಒಂದು 70 ಅಡಿ ಉದ್ದ, ಒಂದು 50-60 ಅಡಿ ಅಗಲ ಐತಿ. ನಿಮ್ಮದು ಎಷ್ಟು ಹೇಳೋದು ಸೈಟಿಂದ ಅಳತೆ? 30-40 ಸೈಡ್ ತಗೊಂಡಿರೋದು ನಮ್ಮದು. 30-40ಗೆ ನಾವು ಡೂಪ್ಲೆಕ್ಸ್ ಮಾಡ್ಕೊಂಬನ ಅಂತ ಇದ್ವಿ ಮಾವ. ಅದಕ್ಕೇ ನೋಡೋಣ, ಅದೇನು ಇದ್ದೇ ನನಗೆ ಕೊಟ್ಟರೆ ಸಾಕು. ನಾವು ಸಿಂಗಲಾಗೆ ಮಾಡ್ತೀವಿ, 2 ರೂಮು ಡಬಲ್ ಬೆಡ್ರೂಮ್ ಮಾಡಿ, ಅಡುಗೆ ಮನೆ ಕಿಚನ್ನು ಮಾಡಿ ಸಿಂಪಲಾಗಿ ಮಾಡ್ತೀವಿ ಅಷ್ಟೇ. ಈಗ ಆಟ ಆಗ್ಲಿ ಓಟೈತ ಆಟು ಬೈಲಕ್ಕೆ ಹೋಗ್ನತ್ತ. ಸಾಕು, ಅದು ಓಟೈತ ಆಟು. ಇದು ಇರೋದು ನನಗಿರಲಿ, ಸರಿನಾ? ನೀವು ನಮ್ಮದು ಮಾಡಿ ಕೇಳ್ರಿ ಬೇಕಾದ್ರೆ, ಬೇಡ ಅಂಬಲ್ಲ. ಅದೇ ಅವಳು ಸೈನ್ ಬೇಕಪ್ಪ, ಹೆಂಗೋ ಏನೋ ಮಂಗಾಗುತ್ತೆ. ಅದೇ ಅವಳದೇನೊಂದು ಸೈನ್ ಕೇಳಿದರೆ ಈಗ ಮಾಡಿಸ್ಕೊಂಬಕ್ಕೋ ಹೊತ್ಕೊಂಡು ಸೈನ್ ಕೇಳ್ತಿರ್ತಾರೆ. ಅದಕ್ಕೆ ನೋಡೋಣದಿಲ್ಲ. ಅದು ಇದು ನಮ್ಮ ಅಮ್ಮ ಐತಲ್ಲ, ನಮ್ಮ ಸಣ್ಣಮ್ಮನೂ ಇಲ್ಲಿಗೆ ಕೊಟ್ಟಿತ್ತು. ನಮ್ಮ ಸಣ್ಣಮ್ಮನಿಗೆ ಮಕ್ಳಿರಲಿಲ್ಲ. ನಮ್ಮ ಸಣ್ಣಮ್ಮನೂ ನನ್ನ ಸಾಕ್ಯಣಿತ್ತವ. ನಮ್ಮ ಸಣ್ಣಮ್ಮ ಸೊತ್ತತ್ತೇಳು, ಆ ಸಣ್ಣಮ್ಮಯ್ಯವಾಗ ನನಗೆ ಬರ್ಕೊಟ್ಟಿತ್ತು. ಇದಕ್ಕೇನು ಬೇಕಾಗಲ್ಲ. ಇದು ಪಿತ್ರಾರ್ಜಿತ ಆಸ್ತಿ ಆದ್ರೆ ಮಾತ್ರ ಬೇಕಾಗುತ್ತೆ. ಇದು ನನಗೆ ನಮ್ಮ ಸಣ್ಣಮ್ಮಗೆ ಕೊಟ್ಟಿರೋದಲ್ಲ, ಅದಕ್ಕೇನು ಬೇಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸಣ್ಣಮ್ಮಗೆ ಕೊಟ್ಟಿರೋದು ಇದು ನನಗಂತ ಹೇಳಿ. ನಮ್ಮ ಅಮ್ಮನ ತಂಗಿ ನಮ್ಮ ಸಣ್ಣಮ್ಮಯ್ಯ. ಹೌದೇನು? ಹಂಗಾದ್ರೆ ಏನು ಬೇಕಾಗಲ್ಲ. ನಿನಗೆ ದಾನ ಮಾಡಿ ಕೊಟ್ಟಿರೋದಾದರೆ ಏನು ಬೇಕಾಗೋದಿಲ್ಲ ಬಸಣ್ಣಮ್ಮ. ನಿನಗೇನಾದರೂ ನಿಮ್ಮ ಅಪ್ಪ ಅವ್ರದ್ದು ಆದರೆ ಬೇಕೇ ಬೇಕು ನಿನ್ನ ಹೆಂಡ್ತಿ ಸೈನು. ಅದು ಏನು ಇವಾಗ ನಿನ್ನ ಹೆಂಡ್ತಿದಲ್ವಲ್ಲ, ಪಿತ್ರಾರ್ಜಿತ ಆಸ್ತಿ ಅಲ್ವಲ್ಲ. ಪಿತ್ರಾರ್ಜಿತ ಆಸ್ತಿ ಅಲ್ಲ, ಹಾಗಾದ್ರೆ ಏನು ಬೇಕಾಗಲ್ಲ ಕಣಣ್ಣ. ಇವಾಗ ನೀನೊಬ್ಬ ಸೈನ್ ಹಾಕಿದರೆ ಸಾಕು. ಆಗುತ್ತೆ. ನೋಡೋಣ, ಅದಿಲ್ಲಿ ವಿಚಾರಿಸೋಣ, ಏನು ಹೇಳ್ತಾರೆ ಕೇಳಿ ಆಮೇಲೆ ಬೇಕಾದರೆ ಮಾತಾಡ್ಕೊಂಡ್ರೆ ಆಗುತ್ತೆ. ಎಲ್ಲೆಲ್ಲೋ ಮನೆ ಹುಡುಕ್ತೆ, ಎಲ್ಲೂ ಸಿಗಲಿಲ್ಲ. ಇನ್ನೇನು ಮಾಡೋಣ, ಕೆರೆನೋ ಬಾವಿನೋ ನೋಡ್ಕೊಂಬನ ಅಂತ ಇದ್ದೀನಿ. ಇನ್ನೇನು ಮಾಡೋಣ, ಕಂಡವ್ರ ಮನೆಯಾಗಿ ಇತ್ಕೊಂಡ್ರೆ ಅವ್ರದ್ದೊಂದು ತಲೆ ನಾವು ಕಂಡವ್ರ ಮನೆಯಾಗಿದ್ರಿ ಎಲ್ಲನ ಜನ ಇಲ್ಲಿ ಯಾಕಿರ್ತೀಯ ಹೋಗು ಅಂತಾರೆ. ಮನೆಯೆಲ್ಲ ಹುಡುಕ್ತೆ ಕಣಪ್ಪ, ಮನೇನ ಊರಾಗೆಲ್ಲ ಹುಡುಕ್ತೆ, ಮನೇನ ಸಿಗಲಿಲ್ಲ. ಹುಡ್ಕೋಗಿ ಹೋಗು, ನಿನ್ನೆ ಏನು ಹೇಳ್ತಿಲ್ಲಿ, ಹುಡ್ಕೋಗು. ಋತು ಪ್ರವೀಣ, ನೀವಾದರೂ ಹೇಳ್ರಪ್ಪ. ನಾನು ಊರಾಗೆಲ್ಲ ಹುಡ್ಕೊಂಬಂದೆ, ಯಾರ್ದು ಬಾಡಿಗೆ ಮನೆಯೆಲ್ಲ ಇದ್ರೂ ಎಲ್ಲ 2-2.5 ಸಾವಿರ ಬಾಡಿಗೆ ಅಮ್ತಾ ಇದ್ದಾರೆ. 2-2.5 ಸಾವಿರ ಬಾಡಿಗೆ ನಾನು ಎಲ್ಲಿಂದ ತಗೊಂಬಂದು ಕಟ್ಟಾನ? ನಾನೇನಿಲ್ಲ, ನಾನು ಕೆಲ್ಸಕ್ಕೆ ಹೋಗಂಗಿದ್ದೀನಿ, ನಾನು ಎಲ್ಲಿಗೆ ಹೋಗಂಗಿದ್ದೀನಿ? ನೋಡಿಲಿ ಒಂಥರ ಬೇಜಾರಾಗ್ತೈತೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿ ಸಿಗ್ತಿಲ್ಲ. ಹೇಳ ಮಾರುತ ನೀನ, ಹೇಳಪ್ಪ ಪ್ರವೀ. ಇದೊಳ್ಳೆ ಚೆನ್ನಾಗೈತಲ್ಲ, ನಮ್ಮನ್ನ ಯಾಕೆ ಕೇಳ್ತಾ ಇದ್ದೀರಾ? ಬಸಣ್ಣ ಕೇಳ್ರಿ. ಬಸಣ್ಣ ಒಪ್ಪಿರಿ, ನಮ್ದೇನೈತಿ, ನಮ್ದೇನಾ ಮನೆ, ನಾವು ಹೇಳಿದಿವ? ಬಸಣ್ಣ ಕೇಳಕ್ಕ ನಾನು ಏನು ಬಲವಂತ ಮಾಡ್ತೀಯ? ಗೀಟು ಇವಳಿಗೆ ಜಂಬದ್ದವಲ್ಲ, ಕಡಿಮೆ ಆಗಿಲ್ಲ. ಬೇಡ ಸುಮ್ಕೆ, ನಾನಂತೂ ಬಿಡ್ಕೊಂಬಲ್ಲ. ಹೋಗಿ ಹುಡಿಕೊಂಡು ಕೂಲಿ ಮಾಡ್ಕೊಂಡು 2 ಸಾವಿರ ಬಾಡಿಗೆ ಕಟ್ಟು. ಗೊತ್ತಾಗುತ್ತೆ, 2 ಸಾವಿರ ಬಾಡಿಗೆ ಕಟ್ಟಿ. ಅಲ್ಲ, ಇದೊಂದು ಸತಿ ಬಿಡು, ಆಮೇಲೆ ಹಂಗೆ ಮಾಡಲ್ಲ ಅಂತ ಹೇಳಿಲ್ವೇ? ಇದೊಂದು ಸತಿ ಬಿಡ ಮರಯ್ಯ. ಎಲ್ಲ ತಿರುಗಿ ಮಂದೆ ಎಲ್ಲೂ ಸಿಗಲಿಲ್ಲ, ಮನೆ ಸಿಕ್ಕಿದ್ರೆ ಗೊತ್ತಿರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ?
ಮಾಡಿದ್ದೀನಿ ನಾನು ಪಾಪಿ ಕರ್ಮಿಷ್ಟಿ ಪಾಪಿಷ್ಟಿ. ಈಗ ನಾನು ಯಾತು ಮಾತಾಡಲ್ಲ ಅಂತ ಹೇಳಿಲ್ವ ಇನ್ಮೇಲಿಂದ, ನಾನು ಯಾತು ಮಾತಾಡಲ್ಲ, ಯಾರ ಸುದ್ದಿಗೂ ಬರಲ್ಲ, ಏನಿಲ್ಲ ಅಂತ ಹೇಳಿದ್ದೀನಿ. ಆ ಹುಡುಗರನ್ನು ಚೆನ್ನಾಗಿ ನೋಡ್ಕೊಂತೀನಿ, ನಿನ್ನೂ ಚೆನ್ನಾಗಿ ನೋಡ್ಕೊಂತೀನಿ, ಇನ್ಮೇಲಿಂದ ನಾನು ಚೆನ್ನಾಗಿರ್ತೀನಿ ಅಂತ ಹೇಳಿದ್ದೀನಿ. ಚೆನ್ನಾಗಿರ್ತೀನಿ ಅಂದರೂ ನೀನು ಸಹಿಸ್ಕೊಂಬಲ್ಲಲ್ಲಪ್ಪ. ಇನ್ನಂತಳು ನಾನು ನಂಬೋದೇ ಕಷ್ಟ. ನಿನ್ನ ಮನಸ್ಸಿನಾಗ ಎಷ್ಟು ಕೇಳಿಟ್ಕೊಂಡಿದ್ಯಾ ಅಂತ ಯಾರಿಗೆ ಗೊತ್ತು. ನೀನು ಕೇಣೇವಳು ರಸ್ ಕೇಣಿ ನನ್ನ ಮುಂಡೆ. ನಿನ್ನ ಏನೇ ಅಂದ್ರೂ ನಂಬೋಕ್ಕಾಗಲ್ಲ. ನೀನು ಒಂದಿಷ್ಟಿಷ್ಟೂ ಲೆಕ್ಕ ಹಾಕ್ಕೊಂಡು ಎಷ್ಟು ನೀನು ಕೇಳಿ ಮಾಡ್ತೀಯ ಅಂಬೋದು ಗೊತ್ತೈತೆ ಎಲ್ಲರಿಗೂ. ಹೇಳ್ರತ್ತು ನೀನಾನ ಅವಳು ಅಂಜಲಿ ಇರುವ ಇರೋ ಇರುವ ಅಂತ ಅಂದಾಳು. ಇವಾಗ ಆಲೇನೆ ಹೆಂಗೆ ಅಂತಾಳೆ. ಈಗ ಅವಳ ತಗೆ ಜಗಳ ಮಾಡ್ಕೊಂಬಂದಿದ್ದೀನಿ. ಇಷ್ಟೊತ್ತಿನ ತಕ್ಕ ಮಾತಾಡ್ಕೊಂಡು ಬಂದಿದ್ದೀನಿ. ಇರಬೇಡ ಹೋಗು ನಮ್ಮ ಮನೆಯಾಗೆ. ಅಯ್ಯೋ ನಾನೇನೋ ಒಂದಿನ 2 ದಿನ ಇರ್ತೀಯ ಅಂತ ಅಂದ್ಕೊಂಡು ನಮ್ಮಯ್ಯಪ್ಪ ನಾನು ಬೈತಾನೆ. ನೀನು ಗಂಡ ಹೆಂಡತಿ ಮನೆಗೆ ಮತ್ತಕ್ಕೆ ಬಂದು ಮನೆ ಕೆಮ್ತಿಯ ಕಣಯ್ಯಕ್ಕ. ಇಲ್ಲಿ ನೋಡಿಲಿ ನೀನು ಹಿಂಗೆ ಮಾಡಿದರೆ ಹೆಂಗೆ? ಗಂಡ ಹೆಂಡತಿ ಇರತ್ತಕ್ಕೆ ಬರಬಾರ್ದು. ಏನೋ ಒಂದಿನ ನಾನು ಒಂದಿನ 2 ದಿನ ಅಂತ ಏನೋ ಇರಿಸ್ಕೊಂಡೆ ಅಂತ ಅಂದು. ಈಗ ಅತ್ತೆ ಬೈಸ್ಕೊಂಬಂದೆ, ಇನ್ನೊಂಥರ ಬೇಜಾರಾದಂಗಾತು. ಅದಕ್ಕೆ ಇದೊಂದು ಸತಿ ಕ್ಷಮಿಸ್ರಿ. ಏನು ಮಾಡಲ್ಲ ಮನೇಲಕ್ಕಾಗಿ. ಇನ್ನು ಸುಮ್ಮನೆ ಮೇಲ್ಮೇಲೆ ಒಂದಿಷ್ಟು ಒಗ್ಗರಣೆ ಹಾಕ್ತೀಯ, ಆದರೆ ಒಳಗೆ ಭಾಳ ಐತೆ ನಿನ್ನ ಮನಸ್ಸಿನಾಗೆ. ಏನೋ ಮೇಲೆ ಇವಾಗ ಒಳ್ಳೆವಳು ಅನ್ನೋ ಥರ ಒಂದಿಷ್ಟು ಬಿಲ್ಡಪ್ ಕೊಡ್ತೀಯ ಅಷ್ಟೇ. ಆದರೆ ನಿನ್ನ ಮನಸ್ಸಿನಾಗೆ ಎಷ್ಟು ಕೇಳಿಟ್ಕೊಂಡಿದೆಯೋ ಏನು. ಯಾರನ್ನ ಹಾಳಾಗಲಿ ಅಂತಲೇ ಬಯಸ್ತಾ ಇರ್ತೀಯ, ಅದು ನಿನಗೆ ರಿವರ್ಸ್ ಆಗುತ್ತೆ. ಯಾರಾದರೂ ಹಾಳಾದರೆ ಸಾಕು, ಯಾರಿಗಾದ್ರೂ ಏನಾದರೂ ಆದರೆ ಸಾಕು, ಅವಳಿಗೆ ಹಂಗಾಗುತ್ತೆ, ಋತು ಮಗಳಿಗೆ ಈ ರೀತಿ ಆಗುತ್ತೆ, ಋತುಗೆ ಹಿಂಗಾಗುತ್ತೆ, ಪ್ರವೀಣಿಗೆ ಹಿಂಗಾಗುತ್ತೆ ಅಂತೇಳಿ ನೀನು ಬಯಸ್ತಾ ಇರ್ತೀಯ. ಅದು ನಿನಗೆ ಆಗೈತಿ. ಇವತ್ತು ನೋಡು ನಾನು ಮತ್ತೆ ಎಂಥದನ್ನಾಗಲಿ ಇವತ್ತು ನಾನು ಅನುಸರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾಡಿದ್ರಾಯ್ತು, ಬಿಟ್ಟರೆ ಆಯಿತು ಅಷ್ಟೇ. ನಾವು ಹೆಂಗೋನೋ ಇದೀವಿ, ಆದರೆ ನಿನ್ನಂಥವಳನ್ನ ನಂಬೋಕ್ಕಾಗಲ್ಲಮ್ಮ ನನ್ನ ಕೈಲಿ. ಯಾಕ ಭಾಳ ಹುಷಾರಾಗಿರು ಬಸಣ್ಣಮ್ಮ. ಅಯ್ಯೋ ನಾನೇನು ಹಂಗಲ್ಲ ಕಣಮ್ಮ. ಅದು ನಮ್ಮ ದೀಪನು ಸುಸ್ತಾಗ್ಬಿಟ್ಟೈತೆ. ಅದಕ್ಕೂ ಯಾಕೆ ಜರ ಅಂದ್ರೆ ಜರ ಮೈಕೈ ಎಲ್ಲ ಲೈತೈತೆ. ಏನು ಮಾಡೋಣ, ಜರ ಅಂದರೆ ಜರ ನಿದ್ದು ಬರಲ್ಲ, ಏನಿಲ್ಲ. ಸೊಳ್ಳೆ ಪರ್ದೆ ಕಟ್ಕೊಂಡಿರಲಿಲ್ಲ. ಏನು ಮಾಡೋದು, ಸೊಳ್ಳೆ ಪರ್ದೆ ಕೊಡೆ ಅಂದೆ. ನಮ್ಮ ಮನೆಯಾಗೆಲ್ಲ ಇತ್ತು ಸೊಳ್ಳೆ ಪರ್ದೆ ಅಂದು. ಅವಳು ಇರಿಸ್ಕೊಂಡಳು ಅಂಜಲಿ. ಇವಾಗ ಹಿಂಗೆ ಮಾತಾಡ್ತಾಳೆ, ಒಂಥರ ಶೇಮದಂಗೆ ಆಗುತ್ತೆ. ಇವಾಗ ಅವ್ರ ಮನೆಗೆ ಹೋಗಿ ತಿಂಬಂದು ಮಾಡೋಕ್ಕೆ ಹಂಗೆ ಮಾತಾಡಿದ್ಮೇಲೆ ತಿರ್ಗಲ್ಲಿ ಹೋಗೋಕ್ಕಾಗಲ್ಲ. ಕಂಡರ್ ಮನ್ಗಳಾಗಿರೋಕ್ಕಾಗಲ್ಲ, ಕಂಡರ್ ಮನ್ಗಳಾಗಿ ಮಾತಾಡೋಕ್ಕಾಗಲ್ಲ. ಹಾಗೆ ಏನು ಮಾಡೋದು, ನಮ್ದೊಂಥರ ಕರ್ಮ. ಇದೊಂದು ಸತಿ ಕಣಪ್ಪ, ನಿಂದ ಅಮ್ಮ ಇದಕ್ಕೆ ಎಂತೀನಿ. ಒಂದು ಸತಿ ಹೇಳೋದು ನಾನು ಸುಮ್ಮನೆ ಹೋಗ್ತಿರು. ಹಗ್ಲೆಲ್ಲ ಬಂದಿಲ್ಲ ನೀನು. ನನ್ನ ಹಗ್ಲೆಲ್ಲ ಕೇಳೋದು ಮಾಡೋದು ಮಾಡಿದ್ವಿ ಅಂದ್ರೆ ಸರಿಯಾಗಲ್ಲ ನೋಡಿ, ಹೇಳಿರ್ತೀನಿ. ಯಾರ ಅಳ್ತಾ ಇದ್ದಾರೆ ನೋಡು, ಯಾರ ಗಗನ ಇದ್ದಂಗೆ ಐತೆ. ಗಗನ ಕಳುತ್ತೆ. ಆತ ಏನೋ ಮಾಡ್ತಿದ್ಲೇನ. ಗಗನ 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 ಏನಾಯ್ತಮ್ಮ? ಗಗನ ಗಗನ ನಾಟಕ ಆಡ್ಬೇಡ ನೀನು. ನಾಟಕ ಆಡ್ಬೇಡ. ಗಗನ ಅಂತ ಅದು ಇದು ಅಂತ ಹೇಳಿ ಎಲ್ಲ ಯಾಮರ್ಸಿ ಇಲ್ಲಿ ನಮ್ಮನ್ನೆಲ್ಲ ಅಷ್ಟು ತಿಳಿದಿಲ್ದಾರನು ಮಾಡ್ಕೊಂಡಿದ್ಯಾ ಯಾಮರ್ಸಕ್ಕೆ. ಹೋಗಿ ಸುಮ್ಮನೆ. ಅಮ್ಮ 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 ಅಪ್ಪ ಅಪ್ಪ ಬಾರಪ್ಪ ಅಪ್ಪ. ಉರಿ ಉರಿ ಉರಿ. ಅಯ್ಯೋ ಯಾಕೋ ನಮ್ಮ ಗಗನ ಅಷ್ಟೊಂದು ಉರಿಸ್ಕೊಂತಾ ಐತೆ. ಯಾಕೆ ನಡಿ ನೋಡೋಣ, ಅದೆಲ್ಲ ನಡಿ ಹೋಗೋಣ, ನೋಡೋಣ ನಡಿ. ಯಾಕೆ ಹಿಂಗೆ, ಯಾಕೆ ಇಷ್ಟೊಂದು ಉರಿಸ್ಕೊಂತಾ ಇದ್ದಾಳೆ? ಯಾಕಪ್ಪ ನೋಡಿ ನೋಡೋಣ ಅದೆಲ್ಲ. ಗಗನಿಗೆ ಏನಾಯ್ತೋ ಏನೋ, ಯಾಕನ ಅಳ್ತಾ ಇದ್ದಾಳೆ, ಯಾಕೋ ಏನೋ ಒಳಗೆ ಏನು ಮಾಡ್ಕೊಂಡ್ಲೋ ಏನೋ ಗೊತ್ತಿಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.